ಹಾಯ್ ಹಲೋ ನಮಸ್ಕಾರ. ಡಿಸೆಂಬರ್ ಸ್ಟಾರ್ಟ್ ಆಯ್ತು. ಈ ಮಂತ್ನಾಗ ಎಂಡ್ ಆಫ್ ದ ಇಯರ್ ನಾಗ ನಮ್ ಕನ್ನಡ ಸಿನಿಮಾ ಯಾವ್ದು ರಿಲೀಸ್ ಅಲ್ಲತ್ತವ, ಯಾವ್ದಕ್ಕೆಲ್ಲ ನಾವೆಲ್ಲ ವೇಟ್ ಮಾಡತ್ತೀವಿ, ಏನ್ ಅಪ್ಡೇಟ್ ಅದ ಹೇಳ್ತೀನಿ. ಡಿಸೆಂಬರ್ 11 ಡಿ ಬಾಸ್ ಡೆವಿಲ್ ತಗೊಂಡ್ ಬರ್ತಾರ. ಡಿಸೆಂಬರ್ 5 ಟ್ರೇಲರ್ ರಿಲೀಸ್ ಆಗ್ತದ. ಎಕ್ಸಾಕ್ಟ್ಲಿ 10/5 ಡಿ ಬಾಸ್ ಜೈಲಂಗಾರ, ಬಟ್ ಸಿನಿಮಾ ಪಕ್ಕ ಸಾರ್ಥಿ ಅಪ್ಲೆ ಬ್ಲಾಕ್ ಬಾಸ್ಟ್ ಆಗ್ತದ. ಡಿ ಬಾಸ್ ಗಿರೋ ಮಾರ್ಕೆಟ್ ಕರ್ನಾಟಕನಾಗ ಯಾವ ಹೀರೋಗ್ನೂ ಇಲ್ಲ. ಡಿ ಬಾಸ್ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು. ಮೂವಿ ಟ್ರೇಲರ್ ಬಿಟ್ಟಾಗೆ ಗೊತ್ತಾಗಬೇಕು ಏನ್ ಸ್ಟೋರಿ ಅದ ಅಂತ. ಯಾಕಂದ್ರೆ ಸಾಂಗ್ಸ್ ಟೀಸರ್ ಎಲ್ಲಾ ಮೂರ್ ಸತಿ ನೋಡ್ರು ಗೊತ್ತಾಗಲಾಗ್ಯದ. ಯಾಕಂದ್ರೆ ಬರೇ ಪಬ್ನಾಗಿಂದ ಶಾರ್ಟ್ಸ್ ತೋರ್ಸ್ಲತ್ತಾರ. ಪ್ರಕಾಶ್ ಡೈರೆಕ್ಟರ್ ಒಂದ್ ಸಣ್ಣ ಲೂಪ್ ಹೋಲ್ ಬಿಟ್ಕೊಟ್ಟಿಲ್ಲ. ಬರ್ಲಿ ಟ್ರೇಲರ್ ಬಂದಾಗೆ ಗೊತ್ತಾಗ್ತದ. ಕಾಟೇರಕ್ಕಿಂತೂ ಭಾರಿ ಇರ್ಲಿ ಅಂತ ಹೋಪ್ ಮಾಡ್ತೀನಿ. ಈಗ ಡಿಸೆಂಬರ್ 25 ಬೇಕಿತ್ತ ಕ್ಲಾಶ್ ಇವರಿಗೆ. ಬರೋದೇ ಕನ್ನಡ ಸಿನಿಮಾ ಅಪರೂಪಕ್ಕೆ ಬರ್ಲತ್ತವ. ಇದ್ರಾಗ ಈ ಮಕ್ಳು ಕ್ಲಾಶ್ ಮಾಡ್ಕೊಂಡು ಅವ್ರದವ್ರದೇ ನುಕ್ಸಾನ್ ಮಾಡ್ಕೊಳತ್ತಾರ. ಈಗ ಒಂದ್ ಸಿನಿಮಾಗ ಕಮ್ಮಿ ಥಿಯೇಟರ್ ಸಿಗ್ತಾವ. ಮೊದ್ಲೇ ಕರ್ನಾಟಕನಾಗ ಥಿಯೇಟರ್ ಇಲ್ಲ. ಹಿಂಗೆ ಮಾಡಿ ಇಂಡಸ್ಟ್ರಿನೇ ಬಂದಾಗೋ ಸ್ಥಿತಿ ಬರ್ತದ. ಮಾರ್ಕ್ ಕಿಚ್ಚ ಸುದೀಪ್ ಮಾತ್ ಕೊಟ್ಟಿದ್ರು ಡಿಸೆಂಬರ್ ನಾಗ ಬರ್ತದ ಅಂತ. ಬಟ್ ಸಾಂಗ್ಸ್ ಬೀಜಮ್ಮು ಎಲ್ಲಾ ಮಸ್ತ್ ಬೆಂಕಿ. ಪ್ರಾಬ್ಲಮೇ ಇಲ್ಲ. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಪ್ರಮೋಷನ್ ಯಾಕೆ ಮಾಡಲಾಗ್ಯಾರ. ಸ್ವಲ್ಪರೇ ಮನ್ಸಿಗೆ ತೊಗೊಂಡು ಪ್ರಮೋಷನ್ ಮಾಡ್ಬೇಕು. ಬಿಗ್ ಬಾಸ್ ನ ಹೆಂಗ್ ಮೋಟಿವೇಶನ್ ಕೊಡ್ತಾರ ಹಂಗೆ ಜರ ಅವ್ರ ಟೀಮಿಗ್ ಕೊಡ್ಬೇಕು. ಟ್ರೇಲರ್ ಪ್ರಮೋಷನ್ ಚಲೋ ಮಾಡ್ರಿ. ಇಡೀ ಕರ್ನಾಟಕ ಗೊತ್ತಾಗ್ಬೇಕು ಮೂವಿ ಬರ್ಲತ್ತದ ಅಂತ. ಮೇ ಬಿ ನಂಗೂ ಗೊತ್ತಿಲ್ಲ, ಮ್ಯಾಕ್ಸ್ ಮಾರ್ಕ್ ಎರಡು ಕನೆಕ್ಟ್ ಇರಬಹುದು. ಟ್ರೇಲರ್ ಬಿಟ್ಟಾಗೆ ಗೊತ್ತಾಗ್ತದ. ನೆಕ್ಸ್ಟ್ 45 ಇವ್ರ ಜಾತ್ರೆ ಸಾಂಗ್ಸ್ ನಂಗರೆ ಗೊತ್ತಾಗಲಾಗ್ಯದ. ಇವ್ರ ಏನ್ ಮಾಡ್ಲದಾರಂತ, ಏನ್ ಮೂವಿ ಅಂತ. ಟೀಸರ್ ಸಾಂಗ್ ನೋಡ್ರಿ ಇದು ಯಾಕೋ UI Pro Max ಅನ್ಸ್ಲತ್ತ ನಂಗ. ಜರನು ಭರೋಸಾ ಇಲ್ಲ ಇದ್ರ ಮೇಲೆ ನಂಗ. ನಾ ಕಾಯ್ಲತ್ತೀನಿ ಈ ಸಿನಿಮಾ ನಂಗ್ ರಾಂಗ್ ಪ್ರೂವ್ ಮಾಡ್ಬೇಕಂತ. ಸರ್ಪ್ರೈಸ್ ಮಾಡ್ಬೇಕು ನಂಗೆ ಈ ಮೂವಿ. ಇಲ್ಲ ನಾವು ಅದೇ ಜಾತ್ರೆ ಟೈಪ್ ಮಾಡ್ತೀವಿ, ಅದೇ ಹಳಿ ಫಾಲ್ತು ಕಾಮಿಡಿ ಮಾಡ್ತೀವಿ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಇಂಡಸ್ಟ್ರಿ ಏನ್ ಅಲ್ಲಿ ಮುಗ್ದೋಯ್ತು. ಇಂಡಸ್ಟ್ರಿ ಇನ್ನೇ ಸ್ವಲ್ಪ ವರ್ಷ ಅಷ್ಟೇ ಇಂಡಸ್ಟ್ರಿ ಬಂದ್ ಆಗ್ತದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸಿನಿಮಾ ಬರಲಾಗ್ಯವ. ಹೀರೋಯಿನ್ ಯಾರು ಇಲ್ಲ. ಮ್ಯೂಸಿಕ್ ಡೈರೆಕ್ಟರ್ ಕಮ್ಮಿ ಅರ. ಜಾಸ್ತಿ ಆಕ್ಟರ್ಸ್ ಇಲ್ಲ. ಚಲೋ ಆಕ್ಟರ್ಗಳಿಗೆ ಚಾನ್ಸ್ ಕೊಡಲ್ಲ. ಕೊಟ್ಟವ್ರಿಗೆ ಕರೆಕ್ಟ್ ಪೇಮೆಂಟ್ ಮಾಡಲ್ಲ. ಇದೇ ನಮ್ ಇಂಡಸ್ಟ್ರಿ ಪ್ರಾಬ್ಲಮ್. ಹೋಪ್ ಮಾಡ್ತೀನಿ ನಾನು ಇವು 3 ಸಿನಿಮಾ ರೆಕಾರ್ಡ್ ಮಾಡ್ಲಿ, ಇಂಡಸ್ಟ್ರಿ ಹಿಟ್ ಆಗ್ಲಿ.